ಕರೆಂಟ್ ಹೋಯ್ತು, ಅದಕ್ಕೋಸ್ಕರ ಇದಕ್ ಬಂದೆ. ಎಲ್ಲಾ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಹೊಡೆದಿದ್ದೀನಿ. ಇವಾಗ ರೈಸ್ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. ಇದು ಯಾಕೋ ವರ್ಕೌಟ್ ಆಗ್ತಾ ಇದೆ, ಆ ಪ್ಲಾಸ್ಟಿಕ್ ಹಾಕಿರೋದು. ನೋಡೋಣ ಆಮೇಲೆ. ಪೌಡರ್ ಇದ್ರಲ್ಲಿ ಹಾಕೊಂಡಿದ್ದೀನಿ. ಇವಾಗ ಬಿಸಿನೀರು ಕಾಯಿಸಿರೋದು ಇದಕ್ಕೆ ಹಾಕ್ಬಿಟ್ಟ ಅಂದರೆ ಮುಗೀತು. ಆಲ್ರೆಡಿ ಇವಾಗ ಇದು ಆವಾಗಲೇ ಮಾಡಿದ್ನಲ್ಲ, ಇದು ಇನ್ನು ಇದರಲ್ಲಿ ರೈಸ್ ಇದೆ. ಇದನ್ನು ವಿಡಿಯೋ ನಾಳೆ ಮಾಡ್ತೀನಿ. ಫುಲ್ಲು ರೈಸ್ ಖಾಲಿ ಆದಮೇಲೆ ಮಾಡ್ತೀನಿ. ಇನ್ನು ರೈಸ್ ಇದೆ, ಇವಾಗ ವಾಶ್ ಮಾಡೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಇದು ಅದು ನಮ್ಮ ರಿಸಲ್ಟು ನಾಳೆನೇ ನೋಡೋಕ್ಕಾಗೋದು. ಯು ಕಮ್ ಟು ಮೈ ಚಾನಲ್. ನಾನೆಲ್ಲ ಬೆಳಗ್ಗೆ ಎದ್ಬಿಟ್ಟಿದ್ದೀನಿ. ಪಾಪುನು ಎದ್ಬಿಟ್ಟು ಫೋನ್ ಜೊತೆಲಿ ಆಟ ಆಡ್ತಾ ಇದೆ. ಇವಾಗ ನನ್ನ ಕೆಲಸ ಏನು ಲಕ್ಷ್ಮಿ? ನನ್ನ ಕೆಲಸ ಏನಂತ ಹೇಳು? ಪಾತ್ರೆ ವಾಶ್ ಮಾಡಬೇಕು, ಅಡುಗೆ ಮಾಡಬೇಕು, ನಿನಗೆ ಸ್ನಾನ ಮಾಡಿಸ್ಬೇಕು, ಓಕೆನಾ? ಓ, ಇದಿನ್ನ ಮಲ್ಕೊಂಡೈತೆ. ಹಲೋ ಬೇಬಿ, ಹಲೋ ಹಲೋ. ಹಾಂ, ಎದಳು ಟೈಮ್ ಆಯ್ತು, ಎದಳು. ಬೇಟೆಗೆ ಹೋಗು, ಹೋಗಮ್ಮ, ಬೇಟೆಗೆ ಹೋಗು. ನೀನು ಬೇರೆ ಮಲಗಿದ್ಯಾ, ನೀನು ಬೇರೆ ಪ್ರೆಗ್ನೆಂಟ್ ಬೇಕು ಅಲ್ವಾ ಲಕ್ಷ್ಮಿ? ಓ, ನಿನ್ ಫೋನಲ್ಲಿ ಮಾತಾಡ್ತಾ ಇದೀಯಾ? ಮಾತಾಡು. ಅಮ್ಮ ಅಮ್ಮ. ದಯ್ಯ ಜೈ. ಪಾತ್ರೆಗಳು ಇಷ್ಟು ಇದಾವೆ, ಇದೆಲ್ಲ ವಾಶ್ ಮಾಡ್ಬಿಟ್ಟು ಹೋಗಿ ಅಡುಗೆ ಮಾಡಬೇಕು. ಪಾತ್ರೆ ವಾಶ್ ಆಗಿದೆ. ಇವಾಗ ಬಿಸಿನೀರು ಇಕ್ಬೇಕು ನಮ್ಮ ಲಕ್ಷ್ಮಮ್ಮಗೆ. ಇವಾಗ ಮಗುಗೆ ಹಾಲು ಕೊಡಿಸೋ ಟೈಮು. ಒಂದು ಬೀಟ್ರೂಟ್ ಹಾಕ್ತೀನಿ ಚಿಕ್ಕದು, ಮತ್ತೆ ಸೊಪ್ಪು ಹಾಕ್ತೀನಿ. ಅದಾದ್ಮೇಲೆ ಫುಲ್ಲು ಟೊಮೊಟೊ ಹಾಕ್ತೀನಿ. ಟೊಮೊಟೊ ರೈಸು ಹಾಕ್ಬೇಕು, ಎಲ್ಲ ಹಾಕ್ಬೇಕು. ಲೈಟಾಗಿ 2 ಈರುಳ್ಳಿ ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಮಸ್ತಾಗಿ ಮಾಡಬೇಕು. ಇವಾಗ ಎಲ್ಲಿದೆ ಈರುಳ್ಳಿ? 2 ಆಲೂಗಡ್ಡೆ, 2 ಈರುಳ್ಳಿ ಹಾಕ್ತೀನಿ. ಸುಮ್ಮನೆ ಸೊಪ್ಪು ವೇಸ್ಟ್ ಆಗ್ತಾಯಿತ್ತು, ಅದಕ್ಕೆ ಇಷ್ಟು ಹಾಕ್ಬಿಟ್ಟು ಮಾಡ್ತೀನಿ ಇವತ್ತು ಸೊಪ್ಪು ರೈಸು ಅಷ್ಟೇ. ಎಲ್ಲ ಕಟ್ ಮಾಡ್ಕೊಬಿಟ್ಟೆ, ಸೊಪ್ಪನ್ನ ವಾಶ್ ಮಾಡಿದ್ದೀನಿ. ಮತ್ತೆ ಈರುಳ್ಳಿ, ಮುಳ್ಳಂಕಾಯಿ ಇತ್ತು, ಅದು ಕಟ್ ಮಾಡ್ಕೊಂಡೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮಾಟೊ, ಬೀಟ್ರೂಟ್, ಆಲೂಗಡ್ಡೆ. ಸುಮ್ಮನೆ ವೇಸ್ಟ್ ಹಾಕೋಕ್ಕಿಂತ ಒಂದೇ ಸಲ ಸೊಪ್ಪು ರೈಸ್ ಮಾಡ್ಬಿಡ್ಬೋದು. ವೆಜಿಟೇಬಲ್ ರೈಸು, ಪಕ್ಕಾ ವೆಜಿಟೇಬಲ್ ರೈಸು ಅಷ್ಟೇ. ಬನ್ನಿ ಮಾಡೋಣ. లక్ష్మి, నువ్వు ఎందుకు వినట్లేదు? ఎందుకు ఇట్లా ఆడుతా ఉండవు నువ్వు? ఏమైంది నీకు? ఎందుకు అట్లా చేయి లోపల తగిలితే ఏం చేస్తావు నువ్వు? మళ్ళా అట్లే చేస్తా ఉండవు కదా. ఏంటి లక్ష్మి, నువ్వు నా మాట వినట్లేదు కదా? ఎందుకు వినవా? దెబ్బలు తగులుతాయి చూడు. ಇವಾಗ ಏನ್ ಕೆಲ್ಸ ಅಂತಂದ್ರೆ ಪಾಪುಗೆ ಸ್ನಾನ ಮಾಡಿಸ್ಬೇಕು. ಪಾಪು ಸ್ನಾನ ಮಾಡ್ತೀಯಾ? ಇಲ್ಲ, ಸ್ನಾನ. ಈ ಕಡೆ ನೋಡು. ಇಲ್ಲಿ ನೋಡಿಲಿ. ಹುಯ್. ಇವಾಗ ಏನ್ ಗೊತ್ತಾ ಮ್ಯಾಟ್ರು? ಲಕ್ಷ್ಮಮ್ಮ ಸ್ನಾನ ಮಾಡ್ತಾ ಇದೆ. ಸ್ನಾನ ಮಾಡಿಸ್ತಾ ಇದ್ದೀನಿ. ನಾನ್ ಸ್ನಾನ ಮಾಡಿಸ್ದೆ. ಇವಾಗ ಅದೇ ಟಬ್ಬಲ್ ಕುತ್ಕೊಂಡು ಆಟ ಆಡ್ತಾ ಇದ್ದೆ. ಏನ್ ಅನ್ನೋದ್ ನೀನು? ಇಲ್ಲಿ ನೋಡು ಲಕ್ಷ್ಮಿ. ತೆಪ್ಪ. ಈಗ ವೈಟ್ ಆಗ್ಬಿಟ್ಲು ಲಕ್ಷ್ಮಮ್ಮ. ಬಿಸ್ನೀರು ತಪ್ಪ. ಫೈನಲಿ ಸ್ನಾನ ಆಯ್ತು ನಮ್ ಲಕ್ಷ್ಮಮ್ಮದು. ಇವಾಗ ನೀರಲ್ಲಿ ಆಟ ಆಡ್ತಾ ಇದೆ. ಬಾ ಹೋಗೋಣ, ಜ್ವರ ಬರುತ್ತೆ. ಲಕ್ಷ್ಮಿ, ಕಮಾನ್. ಲಕ್ಷ್ಮಿ ಹಾಯ್ ಮಾಡು. ಹಾಯ್. ಇವಾಗ ಲಕ್ಷ್ಮಮ್ಮದು ಸ್ನಾನ ಆಯ್ತು, ಅದಕ್ಕೆ ಕೇಳ್ತಾ ಇದೀನಿ ಯಾವ ಡ್ರೆಸ್ ಹಾಕೊಂತೀಯ ಅಂತ. ನೋಡು, ಚಾಯ್ಸ್ ಇಸ್ ಯುವರ್ಸ್. ಯಾವುದು? ನೋಡು. ಓಕೆನಾ? ಇದೆ. ಓಕೆ. ಆಹಾ, ವೆರಿ ಗುಡ್. ಇಲ್ಲಿ ನೋಡಿಲಿ. ಫೈನಲಿ ನಮ್ಮ ಲಕ್ಷ್ಮಮ್ಮ ರೆಡಿ.
ಫುಲ್ಲು ರೆಡಿ ನಮ್ಮ ಲಕ್ಷ್ಮಮ್ಮ ಮಮ್ಮ ಟಕ್ ಡ್ಯಾನ್ಸ್ 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 ಡ್ಯಾನ್ಸ್. ಒಳಗೆ ಕರೆಂಟ್ ಹೋಗ್ಬಿಟ್ಟಿದೆ. ಅದು ಇವಾಗ ಒಲೆಯಲ್ಲಿ ಮಾಡಬೇಕು, ಇದರಲ್ಲಿ ಸೌದೆ ಒಲೆಯಲ್ಲಿ. ಅದಕ್ಕೆ ಏನ್ ಮಾಡಿದೀನಿ, ಇಲ್ಲಿ ಫುಲ್ ಬ್ಲ್ಯಾಕ್ ಆಗುತ್ತೆ ಅಂತ ಫುಲ್ ಆಯಿಲ್ ಹಚ್ಕೊಂಡಿದೀನಿ. ಇವಾಗ ನೋಡಿ ಆಯಿಲ್ ಹಚ್ಕೊಂಡಿದೀನಿ. ಆಯಿಲ್ ಎಲ್ಲ ಹಚ್ಕೊಂಡು ಈ ತರ ಹಾಕಿದ್ದೀನಿ. ಈ ತರ ಹಾಕಿದ್ರೆ ಏನಂದ್ರೆ ಇದು ಫುಲ್ ಬ್ಲ್ಯಾಕ್ ಆಗಲ್ಲ ಅಂತೆ, ಆರಾಮಾಗಿ ಈಸಿಲಿ ತೆಗಿಬೋದಂತೆ. ಆಮೇಲೆ ನೋಡೋಣ, ಹಂಗೆ ಎಕ್ಸ್ಪೆರಿಮೆಂಟು, ಹಂಗೆ ಅಡಿಗೆ ಆಗ್ಬೇಕು. ಕರೆಂಟ್ ಹೋಯ್ತು, ಅದಕ್ಕೋಸ್ಕರ ಇದಕ್ ಬಂದೆ. ಎಲ್ಲಾ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಹೊಡೆದಿದ್ದೀನಿ. ಇವಾಗ ರೈಸ್ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. ಇದು ಯಾಕೋ ವರ್ಕೌಟ್ ಆಗ್ತಾ ಇದೆ, ಆ ಪ್ಲಾಸ್ಟಿಕ್ ಹಾಕಿರೋದು. ನೋಡೋಣ ಆಮೇಲೆ. ಫೈನಲಿ ಎಲ್ಲ ರೈಸ್ ಎಲ್ಲ ಹಾಕಾಯ್ತು, ಮಸಾಲೆ ಎಲ್ಲ ಹಾಕಿದೆ. ಮಸಾಲೆ ಪೆಪ್ಪರ್ ಮತ್ತೆ ಉಪ್ಪು ಮಾತ್ರ ಹಾಕಿದೀನಿ. ಇವಾಗ ಹಾಕೊಂಡು ಮುಚ್ಚಿಬಿಡ್ತೀನಿ. 2 ವಿಸಿಲ್ ಇಲ್ಲ 1 ವಿಸಿಲ್ಗೆ ರೆಡಿ ಆಗ್ಬಿಡುತ್ತೆ. ಕರೆಂಟ್ ಹೋಗಿದ್ದಕ್ಕೆ ನನ್ಗೆ ಹಿಂಸೆ ಆಗ್ಬಿಟ್ಟಿದೆ, ಆದ್ರೂ ಇದ್ರಲ್ಲೇ ರೆಡಿ ಆಯ್ತು. ಇದೊಂದು ಬಂದ್ಬಿಟ್ಟು ಸೆಂಟ್ರಲ್ಲಿ ಹಿಂಸೆ ಕೊಡ್ತಾ ಇದೆ. ಬಾಯ್ ಮಾಡು, ಅಷ್ಟೊತ್ತಲ್ಲಿ ಕುತ್ಕೊಂಡು ಆಟೋ ನಾನು ಅಡುಗೆ ಮಾಡ್ತಾ ಇರುವ ಇಲ್ಲಿ. ಅಷ್ಟೇ, ನೀನು ನೋಡ್ತಾ ಇರೋ ಅಡುಗೆ ಮಾಡೋದಕ್ಕೆ, ಹಿಂಗೆ ನೋಡ್ತಾ ಇರೋ ಕುತ್ಕೊಂಡು. ಕೆಲ್ಸ ಇವಾಗ ಬಂದ್ಲು ನಮ್ಮವಳೆ ಗಂಡ ಅಡ್ಗೆ ಮಾಡ್ತಾ ಇದ್ದಾನೆ. ನಿನ್ನ ಗಂಡ ಆವಾಜ್ ಆಗ್ತಾ ಇದೆಯಾ ನೀನೀಗ? ಫೈನಲಿ ರೈಸ್ ಆಯ್ತು. ರೈಸ್ ಇಕ್ಕಿದೀನಿ. ನಮ್ಮೊಳಗೆ ಬೇಕು ಅಂತೆ ಮೊಟ್ಟೆ. ಇವಾಗ ಆಮ್ಲೆಟ್ ಮಾಡ್ಬೇಕು. ಆಮ್ಲೆಟ್ ಅಲ್ಲ, ಹೆಂಗ್ ಎತ್ತದ, ಹೆಂಗೆ ಇತ್ತಂದಿದ್ಯಾ ಎತ್ತಕ್ಕೆ? ಹಿಂಗ್ ಎತ್ತದು. ಹಾ, ಇವಾಗ ನಮ್ಮವಳು ಖಾಲಿ ಇದ್ ಮಾಡಿದ್ಲು, ನಾನು ಈರುಳ್ಳಿ ಇದ್ ಮಾಡ್ದೆ. ಮೊಟ್ಟಿ ವಾವ್, ಓಕೆ. ಅದು ಕೆಳಗೆ ಬೀಳ್ಸುದ್ಲಾ ನೀನು? ಫೈನಲಿ ನನ್ನ ಸೊಪ್ಪು ಅನ್ನ ರೆಡಿ ಆಗಿದೆ. ನಮ್ಮವಳು ನಾನು ತಿನ್ಬೇಕು ಇವಾಗ. ತಿಂತೀಯಾ? ತಿಂತೀನಿ ನಾನು, ತಿಂತೀನಿ. ನೀನ್ ತಿಂತೀಯಾ ಲಕ್ಷ್ಮಿ? ತಿಂತೀನಿ. ಟೇಸ್ಟ್ ಹೆಂಗಿದೆ ಚಿನ್ನ? ಸೂಪರಾ? ಓಕೆ, ಆಯ್ತು. ಫೈನಲಿ ನೋಡಿ ಈ ತರ ಬಂದಿದೆ. ನೋಡಿ ಸೊಪ್ಪು ಎಲ್ಲ ಹಂಗೆ ಐತೆ. ಸೊಪ್ಪು ಹೆಂಗ್ ತಿಂದ್ರು ನಡೀತದೆ, ಬಾರಿಸ್ತಾ ಇರದೆ. ಮೊಸರು ಜೊತೆಲೆ ಚಿಂದಿ. ಇಲ್ಲಿ ಮತ್ತೆ ಕರೆಂಟ್ ಹೋಗ್ಬಿಟ್ಟಿದೆ. ಇವಾಗ ಅಡ್ಗೆ ಮತ್ತೆ ಸೌದೆ ಒಲೆಯಲ್ಲಿ ಮಾಡ್ಬೇಕು. ಕರೆಂಟ್ ಏನಾಗಿದೆ ಅಂತ ಗೊತ್ತಿಲ್ಲ. ಇದು ಅನ್ಸ್ಬೇಕಂದ್ರೆ ಸ್ವಲ್ಪ ಕಷ್ಟ, ಆಮೇಲೆ ಅಂಟಿಸಿದ್ಮೇಲೆ ಈಸಿ ಆಗ್ಬಿಡುತ್ತೆ. ಹೆಂಗೋ ಕಷ್ಟಪಟ್ಟು ಅಂಟಿಸ್ಬಿಟ್ಟೆ. ಇವಾಗ ಆಲೂಗಡ್ಡೆ ಬೇಯಿಸ್ಬೇಕಂತೆ, ಮತ್ತೆ ಪಾಪುಗೆ ಹಾಲ್ ಮಾಡ್ಬೇಕು. ಅದಕ್ಕೋಸ್ಕರ ಇದ್ರಲ್ಲಿ ಮಾಡ್ಬೇಕು. ಇವಾಗ ಪಾಪುಗೆ ಬಿಸಿನೀರು ಮಾಡ್ತಾ ಇದ್ದೀನಿ. ಇದು ಫುಲ್ಲು ಬ್ಲ್ಯಾಕ್ ಆಗ್ಬಿಡುತ್ತೆ ಅನ್ಬಿಟ್ಟು ಇದನ್ನ ಹಾಕ್ದೆ. ಇದ್ರದೇ ಪೌಡ್ರು. ಬಿಸಿ ಆದ್ಮೇಲೆ ಪಾಪುಗೆ ಹಾಲು ಕೊಟ್ಬಿಟ್ಟು ಆಮೇಲೆ ಆಲೂಗಡ್ಡೆ ಬಾಯ್ಲ್ ಮಾಡ್ಬೇಕು. ನಮ್ಮವಳು ಹೇಳಿದಳೆ ಆಲೂಗಡ್ಡೆ ಬಾಯ್ಲ್ ಮಾಡಕ್ಕೆ. ಆಲೂಗಡ್ಡೆ ಬಾಯ್ಲ್ ಮಾಡಿದ್ಮೇಲೆ ಪಲ್ಯ ಮಾಡ್ತಾಳೇನೋ ಗೊತ್ತಿಲ್ಲ, ಮಾಡಿಕ್ ಬಿಡ್ತೀನಿ. ಕರೆಂಟ್ ಬೇರೆ ಇಲ್ಲ, ಆಮೇಲೆ ಕೋಪ ಬಂದ್ಬಿಡುತ್ತೆ ಕೆಲ್ಸದಿಂದ ಬಂದ್ಮೇಲೆ. ಸರಿಯಾಗಿ ಹುರ್ಕೊಂಡ್ಬಿಡುತ್ತೆ. ಆಮೇಲೆ ಯಾಕೆ ಬೇಕು ಅಲ್ವಾ? ಪೌಡರ್ ಇದ್ರಲ್ಲಿ ಹಾಕೊಂಡಿದೀನಿ. ಇವಾಗ ಬಿಸಿನೀರು ಕಾಯಿಸಿರೋದು ಇದಕ್ ಹಾಕ್ಬಿಟ್ಟ ಅಂದ್ರೆ ಮುಗೀತು, ಹಾಲ್ ರೆಡಿ. ಅಷ್ಟೇ, ಅದ್ರಲ್ಲೇ ಬಾಯ್ಲ್ ಆಗ್ತಾ ಇದೆ. ಅಷ್ಟೇ, ಮುಗೀತು. ನಮ್ ಲಕ್ಷ್ಮಮ್ಮ ಹಾಲ್ ರೆಡಿ.
ಇವಾಗ ಲೈಟ್ ಆಗಿ ಶೇಕ್ ಮಾಡ್ಕೊಟ್ಬಿಟ್ರೆ ನಮ್ಮ ಲಕ್ಷ್ಮಮ್ಮ ಮಸ್ತಾಗಿ ಕುಡಿತದೆ. ಆಲೂಗಡ್ಡೆ 1 2 3 4 5 6 ಆಲೂಗಡ್ಡೆ ಬೇಯಿಸ್ತೀನಿ. ಆಮೇಲೆ ಏನು ಮಾಡ್ಕೊಂತಾಳೆ ಅವಳೆ ನೋಡೋಣ. ಹಲೋ, ಬಂದ ಕೆಲ್ಸದಿಂದ? ಕೆಲ್ಸದಿಂದ ಬಂದು ಸ್ಪ್ರೈಟ್ ಕುಡಿತಾ ಇದೆಯಾ? ಕರೆಂಟ್ ಬೇರೆ ಹೋಗಿದೆ. ಆಲೂಗಡ್ಡೆ ಬೇರೆ ಬಾಯ್ಲ್ ಮಾಡು ಅಂದೆ, ಆಲೂಗಡ್ಡೆ ಬಾಯ್ಲ್ ಆಗಿದೆ. ಇವಾಗ ಆಲೂಗಡ್ಡೆ ಬಾಯ್ಲ್ ಆಗಿದೆ, ಮತ್ತೆ ನೀನು ನಾಳೆ ಅಡುಗೆ ಮಾಡೋಣ ಅಂತ ಇದೆಯಾ? ಇವಾಗ ಆಲೂಗಡ್ಡೆ ಬಾಯ್ಲ್ ಮಾಡಿರೋದು ವೇಸ್ಟಾ? ಇವತ್ತಿದೇನಾ? ವೆಜಿಟೇಬಲ್ ರೈಸೇ ತಿನ್ಬೇಕು ಇವತ್ತು, ಸೊಪ್ಪು ರೈಸು. ಅಯ್ಯೋ, ಸ್ವಲ್ಪ ಕೊಡಮ್ಮ, ಅದು ಸ್ವಲ್ಪ ಕೊಡು, ಕುಡಿತೀನಿ. ಓಪನ್ ಮಾಡು. ಇವಾಗ ಇದು ಅವಾಗಲೇ ಮಾಡಿದ್ನಲ್ಲ, ಇದು ಇನ್ನ ಇದರಲ್ಲಿ ರೈಸ್ ಇದೆ. ಇದನ್ನ ವಿಡಿಯೋ ನಾಳೆ ಮಾಡ್ತೀನಿ. ಫುಲ್ಲು ರೈಸ್ ಖಾಲಿ ಆದ್ಮೇಲೆ ಮಾಡ್ತೀನಿ. ಇನ್ನ ರೈಸ್ ಇದೆ, ಇವಾಗ ವಾಶ್ ಮಾಡೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಅದು ನಮ್ಮ ರಿಸಲ್ಟು ನಾಳೆನೇ ನೋಡೋಕ್ಕಾಗೋದು. ಓಯ್ ನೋಡು ಲಕ್ಷ್ಮಿ, ನಿನಗೋಸ್ಕರ ಲೈಟ್ ಯಾವಾಗೂ ಇದ್ದೇ ಇರುತ್ತೆ, ತಲೆನೇ ಕೆಡ್ಸ್ಕೊಬೇಡ. ನೋಡ್ದ, ನಮ್ಮ ಈ ಲೈಟು ರಿಂಗ್ ಲೈಟೇ ನಿನ್ಗೆ ತುಂಬಾ ಯೂಸ್ ಆಗುತ್ತೆ ಇವಾಗ. ಹೆಂಗೆ, ಓಕೆನಾ ಚಿನ್ನ? ಕ್ಲೀನ್ ಮಾಡ್ತಾ ಇದೆಯಮ್ಮ? ಇವ್ರು ಟಚ್ ಆಗುತ್ತೆ, ಕ್ಲೀನ್ ಮಾಡು ಬೇಗ. ಆಯ್ತು, ಬೇಗ ಬೇಗ ಕ್ಲೀನ್ ಮಾಡಿ. ಬೇಗ ಕ್ಲೀನ್ ಮಾಡಿ. ಕ್ಲೀನ್ ಆಗಿದ ತಕ್ಷಣ ಓಡ್ ಬಂದ್ಬಿಡ್ತು ನಮ್ ಲಕ್ಷ್ಮಮ್ಮ. ಲಕ್ಷ್ಮಿ, ಅಲ್ಲಿ ಜೋಡ್ಸಿದಾರೆ, ನೀನ್ ಹಾಳು ಮಾಡ್ಬೇಡ. ಯಾಯ್ ತಗೋ, ಅಲ್ಲಿ ಜೋಡ್ಸು ಅಲ್ಲಿ ನೋಡ್ದ ನೀನು. ಅದಕ್ಕೆ ನೀನು ಚಾಯ್ ನೋಡ್ದ ಗಲೀಜ್ ಮಾಡ್ದ. ಎಷ್ಟ್ ಚೆನ್ನಾಗಿ ಜೋಡ್ಸಿತ್ತು ತಾನೇ ಮಮ್ಮಿ, ನಿನ್ನ ಮಮ್ಮಿ. ನೋಡು ಯಾಯ್ ಓ, ಇನ್ನು ದೊಡ್ಡದಕ್ಕೆ ಹೋದ ನೀನು. ಯಾಯ್ ಬಾಯ್ಲೆ ಲೇ, ತಗೋ. ಯಾಯ್ ಬೇಡ. ನಂದು ತಗೋ. ಡ್ಯಾನ್ಸ್ ಮಾಡ್ತಾ ಇದ್ಯಾ? ಅಯ್ಯೋ, ಅದು ಕೊಡು. ಯಾಯ್ ಗಲೀಜ್ ಕಡೆ ಹೋಗ್ಬೇಡ, ಬಾಯ್ಲಿ. ನೋಡ್ದ ನೀನು?